ಚೆನ್ನಮ್ಮ ಮೇಲೆ 2001ರಲ್ಲಿ ಆಸಿಡ್ ದಾಳಿ ನಡೆದಿತ್ತು. ಅದು ಕೂಡ ಕೌಟುಂಬಿಕ ವಿಚಾರವಾಗಿ. ಆಗ ಚಿನ್ನಮ್ಮ ಮೇಲೆ ಆಸಿಡ್ ದಾಳಿ ನಡೆಯುತ್ತೆ. ಹರದನಹಳ್ಳಿಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ವಾಪಸ್ ಬರುವಂತಹ ಸಂದರ್ಭ ಅದು ಆಸಿಡ್ ದಾಳಿ ಆಗುತ್ತೆ. ಅದು ಕೂಡ ದೇವೇಗೌಡರ ಸಹೋದರ ಬಸವೇಗೌಡರ ಪುತ್ರ ಲೋಕೇಶ್ನಿಂದ ಆದಂತಹ ಆಸಿಡ್ ದಾಳಿ ಅದು. ಈ ಆಸಿಡ್ ದಾಳಿ ನಡೆಸಿದ ಆರೋಪಿಗಳನ್ನ ಚೆನ್ನಮ್ಮ ಕ್ಷಮಿಸಿದ್ರು. ಆ ಘಟನೆಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ವಕೀಲ ಚಂದ್ರಮೌಳಿ ಅವರು ಮಾತನಾಡಿದ್ದಾರೆ. ಅವರನ್ನ ಮಾತನಾಡಿಸೋಣ. 2001 ಆಸಿಡ್ ಅಟ್ಯಾಕ್ ಆದಂತಹ ಸಂದರ್ಭ, ಅದರ ಹಿನ್ನೆಲೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೀಗ ಹಿರಿಯ ವಕೀಲರಾದಂತಹ HS ಚಂದ್ರಮೌಳಿ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. 2001 ಫೆಬ್ರವರಿ 21 ಚೆನ್ನಮ್ಮ ಅವರ ಮೇಲೆ ಆಸಿಡ್ ದಾಳಿ ಆಗುತ್ತೆ. ಅದು ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ. ಸೊ ಈ ಘಟನೆಯ ಹಿನ್ನೆಲೆ ಏನು ಸರ್? ಈ ಸಂದರ್ಭದಲ್ಲಿ ಆ ಘಟನೆಯನ್ನ ನೆನಪಿಸ್ಕೊಳ್ಳೋದಾದ್ರೆ. ಆಗಲೇ ಸುಮಾರು 25 ವರ್ಷಗಳ ಹಿಂದೆ ಆದಂತಹ ಘಟನೆ ಇದು. ಅವತ್ತಿನ ದಿವಸ SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದರು. ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೃಹ ಮಂತ್ರಿ ಆಗಿದ್ದರು. DB ಚಂದ್ರೇಗೌಡರು ಲಾ ಮಿನಿಸ್ಟರ್ ಆಗಿದ್ದರು. ಆ ಒಂದು ಕಾಲಘಟ್ಟದಲ್ಲಿ ಅತ್ಯಂತ ಕ್ರೂರವಾದಂತಹ ಒಂದು ಘಟನೆ ನಡೆಯಿತು. ಹರದನಹಳ್ಳಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಚೆನ್ನಮ್ಮನವರು ವಾಪಸ್ ಬರಬೇಕಾದ್ರೆ ಅವರ ಸ್ವಂತ ದೇವೇಗೌಡರ ತಮ್ಮನ ಬಸವೇಗೌಡರಂಥ ಅವರ ಮಗ ಲೋಕೇಶ್ ಯಾವುದೋ ದ್ವೇಷದ ಹಿನ್ನೆಲೆ, ಒಂದು ಕಡೆ ರಾಜಕೀಯ ಅಂತ ಬಂತು, ಒಂದು ಕಡೆ ಮನೆ ಒಳಗಿನ ಕೆಲವೊಂದು ವಾತಾವರಣದ ಬಗ್ಗೆ ಬಂತು. ಇದೆಲ್ಲ ಬೇಕಾದ್ರೆ ಹೂವಿನ ಒಂದು ಬಕೆಟ್ನಲ್ಲಿ ಮೇಲುಗಡೆ ಹೂವನ್ನು ಇಟ್ಟುಕೊಂಡು ಕೆಳಗಡೆ ಆ್ಯಸಿಡನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡ್ತಾ ಇರಬೇಕು. ಅದು SPG ಅವರು ಅವ್ರಿಗೇನು ಸೆಕ್ಯೂರಿಟಿ ಇತ್ತು ಅದನ್ನು ಕೂಡ ಸೇರಿಸಿ ನೆಂಟರು ಅಂತ ಹೇಳಿ ಅವ್ರು ಒಳಗಡೆ ಬಿಟ್ಟು ವಾಪಸ್ ಬರಬೇಕಾದ್ರೆ ಅದನ್ನು ಅವನ ಮುಖದ ಮೇಲೆ ಎರಚ್ತಾರೆ. ಅದನ್ನು ಎರಚಿದಂತಹ ಒಂದು ಘಟನೆಯಿಂದ ಅವ್ರಿಗೆ ಮತ್ತು ಭವಾನಿ ಮೇಡಮ್ ಅವರು ಕೂಡ ಗಾಯಗಳಾಗುತ್ತೆ. ಅದರಲ್ಲಿ ಅತ್ಯಂತ ಕ್ರೂರವಾದಂತಹ ಮತ್ತು ಅದನ್ನು ನೆನೆಸ್ಕೊಳ್ಳೋಕೆ ಕೂಡ ಆಗದೇ ಇರುವಂತಹ ಒಂದು ಘಟನೆ ಇದು. ಸಾಕಷ್ಟು ರಾಜಕೀಯ ವಲಯದಲ್ಲಿ ಒತ್ತಡಗಳು ಬರುತ್ತೆ. ಇವರನ್ನು ಅದನ್ನು COD ಕೊಡಬೇಕು ಅಥವಾ ಎನ್ಕ್ವೈರಿ ಆಗಬೇಕು, ಹೈಕೋರ್ಟ್ ಜಡ್ಜಿಂದ ಆಗಬೇಕು ಅಂತ ಹೇಳಿ ಅದು ಹಾಸನ ಡಿಸ್ಟ್ರಿಕ್ಟ್ ಪೊಲೀಸ್ನವರು ಅದನ್ನು ಒಂದು ಕೇಸಿನ ಇನ್ವೆಸ್ಟಿಗೇಷನ್ ತಗೊಂಡಾಗ ಅಲ್ಲೂ ಕೂಡ ಒಂದು ಪ್ರೆಷರ್ ಬರುತ್ತೆ. ಅಲ್ಲಿಯ ರಾಜಕೀಯ ಎದುರಾಳಿಗಳು ಈ ಕೇಸನ್ನು ಬುಡಮೇಲು ಮಾಡ್ಬೋದು ಅಂತೇಳಿ ನಂತರ ಅದು CODಗೆ ಹೋಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಚೆನ್ನಮ್ಮನವರು ತನಗಾದ ಗಾಯದಿಂದ ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಾ ಇರ್ತಾರೆ. ಒಂದು 40% ಅವರಿಗೆ ಆ್ಯಸಿಡ್ ಗಾಯಗಳಾಗಿ ಡೀಪ್ ಬರ್ನ್ಸ್ ಕೂಡ ಆಗಿರುತ್ತೆ. ಅದರಲ್ಲಿ ಕಣ್ಣಿಗೆ ಗಾಯ ಆಗಿರುತ್ತೆ ಮತ್ತು ಮುಖಕ್ಕೂ ಕೂಡ ಸಾಕಷ್ಟು ತೀವ್ರತರವಾದ ಗಾಯಗಳಾಗಿರುತ್ತೆ. ಆವಾಗ ಅವರೇನು ICUನಲ್ಲಿದ್ದರು. ಚೀಫ್ ಮಿನಿಸ್ಟರು ಮತ್ತು ಹೋಮ್ ಮಿನಿಸ್ಟರು ಕೂಡ ಒಳಗಡೆ ನೋಡುವಂಥ ಅವಕಾಶ ಇರಲಿಲ್ಲ. ಅವರು ಅನ್ಕಾನ್ಷಿಯಸ್ ಆಗ್ತಾಯಿದ್ರು, ಮತ್ತು ಕಾನ್ಷಿಯಸ್ ಬರ್ತಾಯಿತ್ತು. ನಿನ್ನೆ ಅವರ ಬದುಕು ಇನ್ನೊಂದು 3-4 ದಿವಸದಲ್ಲಿ ಅವರು ಉಸಿರಾಟ ನಿಲ್ಲಬಹುದು ಅನ್ನೋ ಕೂಡ ಒಂದು ಪರಿಸ್ಥಿತಿ ಇತ್ತು ಹೊತ್ತು. ಇದು ರಾಜಕೀಯ ವಲಯದಲ್ಲಿ ಮತ್ತು ಅಂದಿನ ಕಾಲದಲ್ಲಿ ಜನಗಳನ್ನು ತಲ್ಲಣಗೊಳಿಸಿದಂತಹ ಘಟನೆ ಇದು. ಅದನ್ನು ನಂತರ COD ಅವರು ಅದನ್ನು ಇನ್ವೆಸ್ಟಿಗೇಷನ್ ತಗೊಂಡೋದ್ರಲ್ಲಿ ಅವ್ರ ಮೇಲೆ ಚಾರ್ಜ್ ಶೀಟ್ನ ಫೈಲ್ ಮಾಡ್ತಾರೆ. ಅದು ಟ್ರಯಲ್ ನಡೆಯುತ್ತೆ. ಅಲ್ಲಿ ಖ್ಯಾತ ವಕೀಲ ಶಂಕರಪ್ಪನವರು ಕೂಡ ಕೆಳಗಡೆ ಕೋರ್ಟ್ನಲ್ಲಿ ತುಂಬ ಚೆನ್ನಾಗಿ ಕೇಸನ್ನು ನಡೆಸಿದ್ರು. ಅದನ್ನು ಶಿಕ್ಷೆ ಆಗುತ್ತೆ, 8 ವರ್ಷ ಶಿಕ್ಷೆ ಮತ್ತು ಫೈನ್ ಕೊಡ್ತಾರೆ. ಇದಕ್ಕೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾನೀಗ ನಿಮ್ಗೆ ಹೇಳ್ತಾ ಇರೋದು ನನ್ನ ನೆನಪಿನ ಒಂದು ವೃತ್ತಿಯನ್ನು ನೋಡಿ ನಾನು ಹೇಳ್ತಾ ಇದ್ದೀನಿ. ನಿಜ ನಿಜ. ಆವಾಗ ಚೆನ್ನಮ್ಮನವರು
ಅಲ್ಲಿ ಅನ್ಕಾನ್ಷಿಯಸ್ ಆಗಿ ಕಾನ್ಷಿಯಸ್ ಬಂದಾಗಲೂ ಕೂಡ ಅವನ ಮೇಲೆ ಏನೂ ಕೂಡ ನೀವು ಆ್ಯಕ್ಷನ್ ತಗೊಬೇಡಿ, ದೇವರು ಇದ್ದಾನೆ, ಅವ್ನು ದೇವ್ರು ನೋಡ್ಕೊಳ್ತಾನೆ ಅಂತ ಹೇಳಿ ದೇವೇಗೌಡರಿಗೆ ಅಲ್ಲೂ ಕೂಡ ಅವ್ರು ಕೇಳ್ಕೊಳ್ತಾರೆ, ಬೇಡ ಅವನ ಮೇಲೆ ಆ್ಯಕ್ಷನ್ ತಗೊಳೋದು ಬೇಡ, ಅವನಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ. ಅಂದರೆ ಏನೀಗ ಒಂದು ದಯೆ ಅಂತ ಏನಿದೆ, ಆ ದಯೆ ಧರ್ಮದ ಮೂಲವಯ್ಯ ಅಂತ ಏನು ಮೂಲತಃ ಮಂತ್ರ ಇದೆಲ್ಲ ಅದನ್ನೇ ಅಳವಡಿಸ್ಕೊಂಡಿದ್ರು ಅದನ್ನು. ಆದರೂ ಕೂಡ ಒಂದು ಹೇಯ ಕೃತ್ಯ ಆದಾಗ ಸಮಾಜ ಸುಮ್ಮನೆ ಮುಚ್ಕೊಂಡಿರೋಕ್ಕಾಗೋದಿಲ್ಲ. ಪೊಲೀಸ್ನವರು ಕೂಡ ಸಾಕಷ್ಟು ಶ್ರಮ ವಹಿಸಿ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಯಾವುದೇ ರೀತಿಯಿಂದ ಹೊರಗಡೆ ಬರಬಾರ್ದು ಅನ್ನೋ ದೃಷ್ಟಿನಲ್ಲಿ ಅವತ್ತು ತನಿಖೆ ನಡೆಯುತ್ತೆ. ತನಿಖೆ ನಡೆದ ಮೇಲೆ ಅಲ್ಲಿಯ ನ್ಯಾಯಾಲಯ ಕೆಳ ನ್ಯಾಯಾಲಯಗಳು ಕೂಡ 8 ವರ್ಷಗಳ ಶಿಕ್ಷೆ ಮತ್ತು ಫೈನನ್ನು ಕೂಡ ವಿಧಿಸುತ್ತೆ ಅದನ್ನು. ಇದು ಒಂದು ಪಾರ್ಟ್ ಆಯಿತು. ಇನ್ನೊಂದು, ನಾನು ಹೈಕೋರ್ಟ್ನಲ್ಲಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರಾಗಿ ಆಗ್ತಾನೆ ಕೆಲಸ ಮಾಡ್ತಾಯಿದ್ದೆ, ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ಇನ್ಸ್ಟ್ರಕ್ಷನ್ಸ್ ಇತ್ತು, ಸನ್ಮಾನ್ಯ ಖರ್ಗೆಜಿಯವರು ಇರ್ಬೋದು ಅಥವಾ DB ಚಂದ್ರೇಗೌಡರು ಲಾ ಮಿನಿಸ್ಟರ್ ಇರ್ಬೋದು, ಎಲ್ಲರೂ ಕೂಡ ನಮ್ಮನ್ನು ಕರೆಸಿ ಅಲ್ಲಿ ಮೀಟಿಂಗ್ ಮಾಡಿದ್ರಲ್ಲಿ, ನೀವೇ ಆ ಕೇಸಿಗೆ ಹೋಗಿ ಕೇಸನ್ನು ನಡೆಸಬೇಕು, ಯಾವುದೇ ಕಾರಣಕ್ಕೆ ಅವನಿಗೆ ಜಾಮೀನು ಬರಬಾರ್ದು, ಇದು ನಮ್ಮ ಆಡಳಿತ ಮೇಲೆ ತೀವ್ರವಾದ ಒಂದು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ, ಆಗಾಗಲೇ ಅದರ ರಾಜಕೀಯವಾಗಿ ಉಪಯೋಗಿಸೋಕೆ ತುಂಬ ಜನ ಪ್ರಯತ್ನ ಪಡ್ತಾಯಿದ್ರು. ಅದರಲ್ಲಿ ಇಲ್ಲಿ ರಾಜಕೀಯ ಹೊರತಾಗಿ ನಾವು ತನಿಖೆ ನೋಡಬೇಕು ಅಂತ ಹೇಳಿದಾಗ ಪೊಲೀಸ್ನವರಾಗಲಿ ಅಥವಾ ನ್ಯಾಯಾಲಯಗಳಾಗಲಿ ಅಥವಾ ಬೇರೆ ಯಾವುದೇ ರೀತಿಯದಾಗಲಿ ಪ್ರಾಸಿಕ್ಯೂಟರ್ಗಳಾಗಲಿ ಯಾವುದೇ ಒತ್ತಡಕ್ಕೆ ಮಣಿಯದೆ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾರೆ ಅದನ್ನು. ಆ ಒಂದು ಹೈಪವರ್ ಕಮಿಟಿನಲ್ಲಿದ್ದಾಗ ನಾನು ಕೂಡ ಭಾಗಿಯಾಗಿದ್ದೆ. ನನಗೂ ಕೂಡ ಎಲ್ಲ ರೀತಿಯ ಇನ್ಸ್ಟ್ರಕ್ಷನ್ಸ್ಗಳು ಬಂತು. ಸಾಮಾನ್ಯವಾಗಿ 8 ವರ್ಷ ಶಿಕ್ಷೆ ಆದಾಗ ಸಾಕಷ್ಟು ದಿನ ಆಗಲೇ ಅವನು ಕಾರಾಗೃಹದಲ್ಲಿ ಕಳೆದಿರೋದ್ರಿಂದ ಅವರಿಗೆ ಜಾಮೀನು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಹೇಳ್ತೀವಿ, ಕೊಡ್ತಾರೆ ಅದನ್ನು. ಈ ಕೇಸ್ನಲ್ಲಿ ಒಂದು ವಿಚಿತ್ರವಾದ ಒಂದು ಸಂಘಟನೆ ನಡೆಯಿತು. ಸಾಮಾನ್ಯವಾಗಿ ಅಂತ ಸಾಕಷ್ಟು ಕೇಸ್ಗಳು ಕೋರ್ಟ್ ಮುಂದೆ ಬಂದಾಗ ಹೌದು ವಿಚಾರಣೆ ಬಾಕಿ ಇದ್ದಾಗ ಯಾಕೆ ಅವರನ್ನು ಜೈಲಿಡಬೇಕು, ಆಗಲೇ ಅರ್ಧಕ್ಕಿಂತ ಹೆಚ್ಚು ಅವರು ಆಗಲೇ ಸಜೆಯನ್ನು ಅನುಭವಿಸೋದರಿಂದ ಇವರಿಗೆ ಬೈಲ್ ಕೊಡ್ತೀವಿ ಅಂತ ಒಂದು ಸ್ಟೇಜಿಗೆ ಹೋದಾಗ ಆ ಸ್ಟೇಜಲ್ಲಿ ನಾನು ಎಂಟ್ರಿ ಆಗಿ ಅದನ್ನು ನಾವು ಸಾಕಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋಗಿ, ಬೇರೆ ಸಾಮಾನ್ಯ ಪ್ರಕರಣ ಅಲ್ಲ, ಅಪರೂಪದ ಪ್ರಕರಣ ಇದು, ಸಮಾಜದ ಮೇಲೆ ದುಷ್ಪರಿಣಾಮ ಇರುವಂತಹ ಇದೊಂದು ಪ್ರಕರಣ. ಇದರಿಂದ ಒಂದು ನಾಗರಿಕ ಸಮಾಜದಲ್ಲಿ ಬದುಕಬೇಕಾದ್ರೆ ಇಂತಹ ಘಟನೆಗಳು ನಡೆದಾಗ ಆರೋಪಿಗಳನ್ನು ಬಿಡುಗಡೆ ಮಾಡಿದ್ದೇ ಆದಲ್ಲಿ ಇದು ಸರ್ಕಾರ ಕೂಡ ಕೆಟ್ಟ ಹೆಸರು ಬರುತ್ತೆ, ಜುಡಿಷರಿ ಕೂಡ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದು ವಿವರವಾದಂಥ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದಾಗ ಜಸ್ಟಿಸ್ ಪದ್ಮರಾಜ್ ಅವರ ನೇತೃತ್ವದ ದ್ವಿಸದಸ್ಯ ಪೀಠ ವಿಚಾರಣೆ ತಿಳ್ಕೊಳ್ಳುತ್ತೆ. ಆವಾಗ ಅಲ್ಲಿಯ ಅವರ ಪರ ವಕೀಲರು ಈಗ ಸಾಕಷ್ಟು ದೇಶಗಳಲ್ಲಿ ಸಾಕಷ್ಟು ಆ್ಯಸಿಡ್ ಕೇಸ್ಗಳಾಗಿರುತ್ತೆ, ಈ ಆ್ಯಸಿಡ್ ಕೇಸಲ್ಲಿ ಏನು ಸ್ಪೆಷಾಲಿಟಿ ಇದೆ, ಜಾಮೀನು ಪಡೆಯುವುದು ನಮ್ಮ ಹಕ್ಕು, ಕೆಳಗಡೆ ಶಿಕ್ಷೆ ಆದ ತಕ್ಷಣ ಅಪೀಲ್ ಇರೋದರಿಂದ ಅಪೀಲ್ ಮುಗಿಯೋವರೆಗೂ ಕೂಡ ಅದರಲ್ಲಿ ಅವನನ್ನು ಇನ್ನೋಸೆಂಟ್ ಅಂತಲೇ ಕೂಡ ನಾವು ಭಾವಿಸಬೇಕು ಅಂತೇಳಿ ಸಾಕಷ್ಟು ಈ ಹಿಂದೆ ನೀಡಿರುವಂತಹ ಡಿಸಿಷನ್ಗಳನ್ನು ಕೋಟ್ ಮಾಡ್ತಾರೆ ಅದನ್ನು. ಆವಾಗ ಈ ವಿಷಯ ಇದನ್ನು ನಾವು ಪೂರ್ತಿಯಾಗಿ ನಾನು ವಿಚಾರಿಸ್ತೀನಿ ಇದನ್ನು ಈ ವಿಷಯದಲ್ಲಿ ನಾವು ಆತರ ಪಡೆಯೋದು ಬೇಡ ಅಂತ ಹೇಳಿ ಆ ಕೇಸು ಪದ್ಮರಾವ್, ಶ್ರೀಧರ್ ರಾವ್ ಮತ್ತು ಕುಮಾರಸ್ವಾಮಿ ಅವ್ರ ಮುಂದೆ ಬರುತ್ತೆ. ಅದಕ್ಕಿಂತ ಮೊದಲು ಜಸ್ಟಿಸ್ ವೀರಭದ್ರಯ್ಯ ಮುಂದೆ ಬರುತ್ತದಲ್ಲಿ. ಈ ದೃಷ್ಟಿಯಲ್ಲಿ ಅವತ್ತಿನ ದಿನ ಸಾಕಷ್ಟು ವಿಚಾರಣೆಗಳಿದ್ದಕ್ಕೆ ತುಂಬ ಕಿಕ್ಕಿರಿದಿತ್ತು, ಕೋರ್ಟ್ಗೆ ನಡೆದಿತ್ತು. ಎಲ್ಲರೂ ಕೂಡ ಆ ಲೋಕೇಶ್ ಇದು ಹೊರಗಡೆ ಬಂದುಬಿಡ್ತೆ ಅಂತ ಎಲ್ಲ ಭಾವಿಸಿದರು. ಅವತ್ತು ತುಂಬ ವಿಚಾರಣೆಯಾಗಿ ಆ ಒಂದು ಜಾಮೀನು ಅರ್ಜಿಯು ತಿರಸ್ಕೃತವಾಗುತ್ತದೆ. ತಿರಸ್ಕೃತ ಆದಾಗ ಅವರು ಜಡ್ಮೆಂಟಲ್ಲಿ ಬರೀತಾರೆ ಅದನ್ನು. ಇಂಥ ಒಂದು ಹೇಯ ಕೃತ್ಯಗಳಿಗೆ ಕೊಟ್ಟಿರೋ ಶಿಕ್ಷೆ ಕೂಡ ಕಡಿಮೆ ಆಯಿತು. ಸರ್ಕಾರ ಅರ್ಜಿ ಹಾಕೋದ್ರಿಂದ ಅವನಿಗೆ ಜೀವಾದಿ ಶಿಕ್ಷೆ ಕೊಡುವಂತಹ ಸಾಕಷ್ಟು ಪ್ರಕರಣಗಳು ದೇಶದಲ್ಲಿ ಇತ್ತು, ಶಿಕ್ಷೆ ಕೊಡಬೇಕಲ್ವ ಅಂತ ಹೇಳಿದನು. ಅವತ್ತಿನ ದೃಷ್ಟಿಯಲ್ಲಿ ಅವತ್ತು ಬೇಯ್ಲು ರಿಜೆಕ್ಟ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಜಡ್ಮೆಂಟ್ ಬರೆದಿತ್ತು. ಅದರಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕಾಗುತ್ತೆ. ಒಬ್ಬ ಪ್ರಧಾನಿಯಾಗಿದ್ದಂತಹ ಅವರ ಶ್ರೀಮತಿಯವರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರಿಗೆ ಎಲ್ಲಿ ರಕ್ಷಣೆ ಸಿಗುತ್ತೆ? ಇದನ್ನು ಒಂದು ದೃಷ್ಟಿಯಲ್ಲಿ
ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಅಂತ ಬರೆಯೋಕೆ ಹೋದಾಗಲೂ ನಾವು ಕೂಡ ಹೇಳಿದ್ವಿ ಅದರಲ್ಲಿ ಯಾವ ಕಾರಣಕ್ಕೋಸ್ಕರ ಇದೊಂದು ವಿಶೇಷ ಪ್ರಕರಣ, ಎಲ್ಲೂ ಕೂಡ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆಗಿಲ್ಲ. ಅಲ್ಲಿ ಎಸ್ ಬಿ ಜಿಯವರು ಇದ್ದಂತಹ ಜಾಗದಲ್ಲಿ ಅಲ್ಲಿ ಯಾವ ಒಂದು ಕುಟುಂಬ ಸದಸ್ಯರು ಪೂಜೆಗೆ ಹೋದಾಗ ಕಡ್ಡಿ ಹಾಕೋದು ಸರಿಯಲ್ಲ ಅಂತ ದೃಷ್ಟಿನ ಒಳಗಡೆ ಹೋಗಿ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಅವನು ತಂದಂತಹ ಆ ಬಕೆಟಲ್ಲಿ ಹೂವಿನ ಮೇಲ್ಗಡೆ ಹೂವಿನ ಕೆಳಗಡೆ ಆಸಿಡ್ ತಗೊಂಡು ನಿಜ ಚಂದ್ರಮೌಳಿ ಅವರೇ, ಇದು ಅಪರೂಪದ ಪ್ರಕರಣ ಆಗಿತ್ತು. ಹಾಗಾಗಿ ಫೈಟ್ ಮಾಡಿದ್ರಿ, ಶಿಕ್ಷೆ ಕೂಡ ಆಗಿತ್ತು. ಆದ್ರೆ ಈ ಪ್ರಕರಣ ಯಾಕಂತಂದ್ರೆ ಈ ವಿಚಾರ ಕೇಳ್ತಾ ಇರೋದು, ದೇವೇಗೌಡರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಆಸಿಡ್ ದಾಳಿಯ ಕುರಿತಾಗಿ. ಇದರ ಹಿಂದೆ ರಾಜಕೀಯ ಶಕ್ತಿ ಕೆಲಸ ಮಾಡಿದೆ, ರಾಜಕೀಯ ಮುಖಂಡರ ಪ್ರೇರಣೆ ಇದೆ ಅಂತ. ಸೊ ಈ ಪ್ರಕರಣದ ಆರಂಭಿಕ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಹೊರಬಂದಿತ್ತು ಸರ್? ಅಲ್ಲ, ಒಂದು ರಾಜಕೀಯ ಒತ್ತಡ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಅಫೆನ್ಸ್ ಇಸ್ ಅನ್ ಅಫೆನ್ಸ್ ಓನ್ಲಿ, ಇಟ್ಸ್ ಅಗೇನ್ಸ್ಟ್ ದ ಸೊಸೈಟಿ. ಅದರಲ್ಲಿ ನ್ಯಾಯಾಲಯದ ಮುಂದೆ ಬಂದಾಗ ಯಾವ ಒತ್ತಡಗಳ ಪ್ರಶ್ನೆ ಇಲ್ಲ. ಒಂದು ಪಕ್ಷ ಸುಳ್ಳು ಕೇಸಾಗಿ ದಾಖಲಾಗಿದ್ದು ಮಾತ್ರ ರಾಜಕೀಯ ಒತ್ತಡ ಬರುತ್ತೆ ಅಷ್ಟೇ ಹೊರತು ಆಸಿಡ್ ಹಾಕಿರೋದು ನಿಜ, ಅದಕ್ಕಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ, ಗಾಯ ಇದೆ ಇದರಲ್ಲಿ, ಇವೆಲ್ಲ ಇದ್ದಾಗ ಅವೆಲ್ಲ ಒಂದು ಕೋರ್ಟ್ ಮುಂದೆ ಬಂದ ಸೆಕೆಂಡರಿ ಆಗುತ್ತೆ ಅಷ್ಟೇ ಹೊರತು ಅದರಲ್ಲಿ ಕೋರ್ಟ್ ಮುಂದೆ ಬಂದಾಗ ಯಾವ ವ್ಯಕ್ತಿ ತನ್ನ ಏನು ಇಂಜೂರ್ಡ್ ಅಂತ ಏನಿರ್ತಾರೆ ಅವರು ಕೋರ್ಟ್ ಮುಂದೆ ಬಂದು ಹೇಳಿಕೆ ಕೊಟ್ಟಾಗ ಈ ಥರ ಆಯಿತು ಅಂತ ಹೇಳ್ತು ಅಂತ ಬಂದಾಗ ಕೋರ್ಟ್ ಯಾವುದನ್ನೂ ಗಮನಿಸೋದಿಲ್ಲ. ಅವ್ರಿಗೆ ಮುಂದೆ ಬೇಕಾಗಿರೋದು ಎವಿಡೆನ್ಸ್ ಅಷ್ಟೇ ಹೊರತು ಬೇರೆ ಪ್ರಶ್ನೆಗಳ ಉದ್ಭವನೇ ಆಗಲಿಲ್ಲ ಆವಾಗದಲ್ಲಿ. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಹೌದು ಆ ಸಮಯದಲ್ಲಿ ರಾಜಕೀಯ ವ್ಯಕ್ತಿಗಳ ಮೇಲೆ ದಾಳಿಗಳು ನಡೆದಾಗ ಸಾಮಾನ್ಯವಾಗಿ ಪ್ರತಿಪಕ್ಷಗಳು ಅದು ಯಾವುದೇ ಒಂದು ಪಕ್ಷದಿರ್ಬೋದು ಇದು ಅಡ್ವಾಂಟೇಜ್ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅವತ್ತಿನ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯ ರಾಜಕೀಯ ಪ್ರಭಾವವನ್ನು ಮಾಡಲಿಲ್ಲ. ಅದು ನಿಷ್ಪಕ್ಷಪಾತವಾಗಿ ತನಿಖೆ ನಡೆದು ಅವನಿಗೆ ಚಾರ್ಜ್ ಶೀಟ್ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಈ ರೆರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳಿದಾಗ ಅಲ್ಲ, ಇದು ರೆರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳಿದ್ರೆ ಅಪರೂಪಗಳಲ್ಲಿ ಅಪರೂಪವಾದಂತಹ ಪ್ರಕರಣ ಆಗಿತ್ತು ಅಂತ ಅದಕ್ಕೆ ಡೆತ್ ಸೆಂಟೆನ್ಸ್ ಕೊಡಬೇಕು ಅಂತ ಕೂಡ ಇರ್ತದೆ, ನೇಣುಗಂಬಕ್ಕೆ ಏರಿಸಬೇಕು ಅಂತ ಹೇಳಿ. ಹಂಗಷ್ಟು ಸಾಕಷ್ಟು ಜನಗಳಿದ್ರು ಕೂಡ ಇಲ್ಲಿ ಪ್ರಶ್ನೆ ಇದ್ದಿದ್ದೇನು ಅಂತ ಹೇಳಿದ್ರೆ, ಯಾವ್ದೋ ನೊಂದ ವ್ಯಕ್ತಿ ಏನಿದ್ದಾರೆ ಆ ನೊಂದ ವ್ಯಕ್ತಿ ಚೆನ್ನಮ್ಮನವರು ಬಹಳಷ್ಟು ಪ್ರಭಾವವನ್ನ ಕುಟುಂಬದ ಮೇಲೆ ಬೀರಿ ಇವರ ಮೇಲೆ ಅಪೀಲ್ನ ಹಾಕಬಾರದು, ಇದ್ರ ಮೇಲೆ ಕಡಿಮೆ ಶಿಕ್ಷೆ ಆಯಿತು ಅಂತ ಆಗಿದ್ದೇ ಸಾಕು. ಈ ಪ್ರಕರಣ ಕೈಗೆತ್ಕೊಂಡಂತಹ ಸಂದರ್ಭದಲ್ಲಿ ಸವಾಲುಗಳು ಸಾಕಷ್ಟಿತ್ತು ಅಂತ. ಸೊ ಆ ಸವಾಲುಗಳನ್ನ ಮೆಟ್ಟಿ ಒಂದು ತಾರ್ಕಿಕ ಅಂತ್ಯ ಕಾಣೋ ಹಾಗೆ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಚಂದ್ರಮೌಳಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.